ಬಾಸ್ ಸೀಸನ್ 12 ನಡೀತಿದೆ. ಆಡಿಷನ್ ಕೊಡೋದು ಬರ್ಬೋದು. ಬಟ್ ಜಗಳ ಗೈಸ್ ನಮ್ಮ ಕ್ಲಾಸಲ್ಲಿ ನೋಡಿ ಗೈಸ್ ನೋಡಿ 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 ಇದೇ ಗೈಸ್ ಡೈಲಿ ಯಾವತ್ತು ಹಿಂಗೆ ತಿರ್ಸಿ ನೋಡಿ ಗೈಸ್ S24 ಅಲ್ಟ್ರಾ ತಗೊಂಡು ರಿಚ್ ಕಿಡ್ ಆಗ್ಬಿಟ್ಟವ್ರು ಗೈಸ್. ಇಲ್ಲಿಂದ ಹೇಳಿ 2 ನಿಮಿಷ ಬರೋಕೆ ಗೈಸ್ ಮಳೆನೇ ಬಂದ್ಬಿಡ್ತು ನೋಡಿ. ನಿಮಗೆ ಒಬ್ಬರನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೋಡಿ ನೋಡಿ ಗೈಸ್. ಇಲ್ಲಿ ನೋಡಿ ವಿಶಾಲ್ದು ಹೊಸ ಫೋನ್ ತೊಗೊಂಡಿರೋದು ಚೆನ್ನಾಗಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನಿದು ನಿಮ್ಗೆ ಗೊತ್ತಾ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಸೊ ನಮ್ಮ ಮಮ್ಮಿ ನಾನು ತಿನ್ನಲ್ಲ, ಡೈಲಿ ಹಂಗೆ ಹೋಗ್ತಾ ಇರ್ತೀನಿ ಉಪವಾಸ ಅಂದ್ಬಿಟ್ಟು. ಸೊ ನಾನು ಒಂದು ಟೈಮ್ ತಿನ್ನಲ್ಲ ಗೈಸ್, ನೆನೆ ತಿನ್ನಲ್ಲ, ಸ್ವಲ್ಪ ತಿನ್ಬಿಟ್ಟು ಓಡೋಗ್ಬಿಡ್ತೀನಿ ಹಂಗೆ ಇಟ್ಬಿಟ್ಟು. ಸೊ ಅದಕ್ಕೆ ಇವಾಗ ಅವರೇ ತಿನ್ನಿಸ್ತಾರೆ. ಸೊ ಅದಕ್ಕೆ ಗೀ ರೈಸ್ ಮತ್ತು ಏನೋ ಮಾಡಿದ್ದಾರೆ ಗೈಸ್. ಸೊ ತಿನ್ಬೇಕು ಇವಾಗ ಅದನ್ನು. ಸೊ ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಅಮ್ಮ ನೋಡಿ ಗೈಸ್ ಏನು ಸಕ್ಕತ್ತಾಗಿ ಕಾಣಿಸ್ತವ್ರೆ ನೋಡ್ರಿ. ಹಾಯ್ ಗಾಯ್ಸ್ ನೋಡಿ ಗೈಸ್ ಏನು ಸಕ್ಕತ್ತಾಗಿ ಕಾಣಿಸ್ತಾವ ನಮ್ಮ ಅಮ್ಮ ಇವತ್ತು. ನೋಡಿ ಫುಲ್ಲು ನಗ್ತವ್ರೆ. ಏನಿಲ್ಲ, ಆಕ್ಚುಲಿ ಸುಮಾರಾಗಿದ್ದೀನಿ. ಬಂದು ನೋಡ್ರಿ ಅಂದಿ ನೋಡಿ ಗೈಸ್ ಡವ್ಗಳು. ಸೊ ಗೈಸ್ ಅದನ್ನು ತಿನ್ಬಿಡೋಣ. ನಾನು ತಿನ್ಸ್ರಿ ಹಂಗೆ ರೆಡಿ ಆಗ್ಬಿಡ್ತೀನಿ ಬೇಗ. ಹಾಂ ಟೈಮ್ ಎಷ್ಟೈತೆ ಹೇಳು ಗೈಸ್? ಟೈಮ್ ಇಲ್ಲ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅವ್ರಿಗೆ ಬೇಗ ತಿನ್ಸೋರೆ. ಇಲ್ಲೈತೆ ಸಕ್ಕ ಗೈಸ್. ಸೂಪರ್. ಬೇಗ ಅದನ್ನ ನುಂಗ್ಬೇಕು, ನಿಕ್ಕೋಬಾರ್ದು ಬಾಯಲ್ಲಿ. ಬೇಗ ಎದ್ದೇಳು. ಬಾಸ್ ಸೀಸನ್ 12 ನಡೀತಿದೆ. ಆಡಿಷನ್ ಕೊಡೋದು ಬರ್ಬೋದು. ಗೈಸ್ ಜಗಳ ಆಡ್ತಿದ್ದಾರೆ ಫುಲ್. ಇಲ್ಲಿ ಏನು ಕೇಳುತ್ತೆ ಗೊತ್ತಿಲ್ಲ ಜಗಳಗಳು. ಕ್ಲಾಸ್ ಅಂದರೆ ಜಗಳ. ನಮ್ಮ ಕ್ಲಾಸಲ್ಲಿ ಬಿಗ್ ಬಾಸ್ ಸೀಸನ್ 12 ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಪ್ರೋಮೋ ಇದು. ಅದು ಕಂಟೆಸ್ಟೆಂಟ್ ನಂಬರ್ 2, ಈ ಕಡೆ ರಾಯಲ್ ಜಗದೀಶು, ಆ ಕಡೆ ಟೈಗರ್ ಅಂದ್ರೆ ಹೇಳಿ ಬಾಸ್ ಸಿಗರೇಟ್ ಹೊಡಿತು ಆಕಾಶು. ಚೆನ್ನಾಗಿಲ್ಲ ಅದು ಬಿಡಿ, ಅದು ಸಿಗರೇಟ್ ಅಲ್ಲ. ಸೊ ಅವ್ರೇನು ಜಗಳ ಆಡ್ತಾರೆ. ನೀನು ಇವಾಗ ಏನು ಹೇಳ್ತಿ ಹೇಳು ನನ್ನ ಬ್ಲಾಗ್ ಕಾರಣನೇ ಇವನು. ಇಲ್ಲ ಗಾಯ್ಸ್, ತಂದಿಕ್ಬಿಟ್ಟು ನನ್ನ ಎಲ್ಲರಿಗೂ ಪಾಪ. ನಮ್ಮ ವಿಶಾಲ್ ಹೊಸ ಫೋನ್ ತಗೊಂಡ್ಬಿಟ್ಟಿದ್ದಾನೆ ಗಾಯ್ಸ್. ನೋಡಿ ಅವನು ವ್ಲಾಗಿಂಗ್ ಮಾಡ್ತಿದ್ದಾನೆ ನೋಡಿ ಗೈಸ್. ನೋಡಿ ಗೈಸ್ ಡಬಲ್ ವ್ಲಾಗರ್ ಆಯ್ತು ಗೈಸ್. ನೋಡಿ ಗೈಸ್, ಇಲ್ಲಿ ಗೈಸ್ ನೋಡಿ. ಇಲ್ಲ ಗೈಸ್ ವಿಶಾಲ್ಗೂ ಸಪೋರ್ಟ್ ಮಾಡಿ ನನ್ನ ಚಾನೆಲಿಂದ ಎಲ್ಲರಿಗೂ. ಗೈಸ್ ಯಾವ್ದು ಫೋನು? ಶಾಮಿ ಹೊಸ ಫೋನ್ ತಗೊಂಡಿದ್ದಾನೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಗೈಸ್, ಆಲ್ ದ ಬೆಸ್ಟ್. ಚೆನ್ನಾಗಿ ವ್ಲಾಗಿಂಗ್ ಮಾಡು. ಥ್ಯಾಂಕ್ ಯು ಗೈಸ್. ನೋಡಿ ವಿಶಾಲ್ದು ಹೊಸ ಫೋನ್ ತಗೊಂಡಿರೋದು ಚೆನ್ನಾಗಿದೆ. ಯಾವ್ದಿದು? ಶಾಮಿ ಫೋನ್ ತಗೊಂಡಿದ್ದಾನೆ. ಕಂಗ್ರ್ಯಾಚುಲೇಷನ್ ಶಾ ಫಾರ್ ಯುವರ್ ನ್ಯೂ ಮೊಬೈಲ್. And I have got this phone only for making vlogs. Two vlogs and more vlogs. Guys, ನಾವು ಇವಾಗ ಕಾಲೇಜ್ ಕ್ಲಾಸ್ಗೆ ಹೋಗ್ತಿದ್ದೀವಿ ಗಾಯ್ಸ್. ನನಗೆ ಹೋಗೋಣ. ಜೇಮ್ಸ್ ಯಾರ್ದೇನೋ ಮಾತಾಡ್ತಾನೆ ಇರ್ತೀವಿ ಗಾಯ್ಸ್. ನಾವಿವಾಗ ನಾನು ನೋಡಿ ಗೀ ರೈಸ್ ತೊಗೊಂಡು ಬಂದಿದ್ದೀನಿ. ಗೀ ರೈಸ್ ಜೊತೆ ನೋಡಿದ್ರಲ್ಲ ನೀವು ಎಲ್ಲ ತೆಗಿಶಾ ಇದು ತೆಗಿ ಗೈಸ್. ತುಂಬ ಸೌಂಡ್ ಆಗ್ತಿದೆ ದಯವಿಟ್ಟು. ಆಮೇಲೆ ಇದೇನೋ ಮಾಡಿದಾರ ನಮ್ಮಮ್ಮ. ಸೊ ಜೇಮ್ಸ್ ಪಲಾವ್. ನಮ್ಮ ಮನೆ ಎಣ್ಣೆ ನೋಡಿ, ನಮ್ಮ ಮನೆ ಜಾಸ್ತಿ ಇದೆ ಗೈಸ್. ನಾವು ತುಂಬ ರಿಚ್ ಅಲ್ವಾ, ಸೊ ಅದಕ್ಕೋಸ್ಕರ ಎಣ್ಣೆ ನೋಡೋ ಜೇಮ್ಸ್ ಜಾಸ್ತಿ ಇದೆ. ಸೊ ಜೇಮ್ಸ್ ಊಟ ಮಾಡ್ತಿದ್ದಾನೆ, ನಾನು ಊಟ ಮಾಡಿದೆ ಗೈಸ್. ಸಾರಿ ಫಾರ್ ದ ಸೌಂಡ್ ಡಿಸ್ಟರ್ಬೆನ್ಸ್ ಗೈಸ್. ನಾವಿಲ್ಲಿ ಊಟ ತಿಂತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್, ತಿನ್ನೋಣ. ತಿಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ವ್ಲಾಗ್ ಮಾಡ್ಕೊಳ್ಳೋಣ ಹೇಳಿ. ನಮ್ಮ ಮನೆ ಊಟ ಇಟ್ಕೊಂಡಿದ್ದಾನೆ, ಅವ್ನು ಊಟ ಮಾಡ್ತಿದ್ದಾನೆ. ನಮ್ಮ ಮನೆ ಟೇಸ್ಟ್ ಇದೆ ಗೈಸ್. ಆಂಟಿ ಸೂಪರ್ ಆಗಿ ಮಾಡಿದ್ದೇವೆ. ನಮ್ಮಮ್ಮ ಇವಾಗ ಬರ್ತಾರೆ ನೋಡಿ. ಇವಾಗ ಯಾಶ ನಾನು ಇವಾಗ ಊಟ ತಿಂತಾ ಇದ್ದೀನಿ. ಏನು ನೋಡಿ. ಹಾಯ್ ಗೈಸ್. ಅವರು ಪಾಪ ನಮಗೆ ಬೆಳಗ್ಗೆ ಅಂತೇಳಿ ನಾವು ಚೋಚೋ ಎಲ್ಲ ತಿಂದ್ರಿ ಗೈಸ್. ಎಲ್ಲಿ ಅವ್ರ ಮನೆ ನೋಡಿ ಗೈಸ್. ಪಾಪ ಅವ್ರ ಮನೆ ಚೋಚೋ ಅದೆಲ್ಲ ತಂದುಕೊಡ್ತಾರೆ ಡೈಲಿ. ಹುಡ್ಗಾರ್ದಿವರು ಇವ್ರಿಗೆಲ್ಲ W ಇಂದ ಚಾಟ್ ಗೈಸ್. ಫುಲ್ಲು ಜಗಳ ಗೈಸ್ ನಮ್ಮ ಕ್ಲಾಸಲ್ಲಿ. ಹರ್ಷ ಆಕಾಶ್ ಮನೇಲಿ ಒಳ್ಳೆ ಊಟ ತಂದಿದ್ದಾನೆ ಗೈಸ್. ನೋಡಿ ನನ್ನ ಫೇವ್ರೇಟ್ ತಂದಿದ್ದಾನೆ. ಆ್ಯಕ್ಚುಲಿ ನನಗೆ ಪೂರಿ ಮತ್ತು ಪನ್ನೀರ್ ಅಂದರೆ ಫುಲ್ಲು ಫೇವ್ರೇಟ್ ಗೈಸ್. ಅವರೆಲ್ಲ ಕಾಯ್ತಿದ್ರು, ನನಗೋಸ್ಕರ ತಂದಿದ್ದೆ. ಈಶ್ವರ್ ನಾನು ತಿಂತೀನಿ, ನನಗೆ ಹೆವಿ ಇಷ್ಟ ಗೈಸ್ ಪೂರಿ ಮತ್ತು ಇದಂದ್ರೆ. ಚೆನ್ನಾಗಿಲ್ಲ ಅಂದರೆ ಬೇಕು. ಇವ್ರ ಮನೆ ನೋಡಿ ದೋಸೆ ತಂದುಕೊಟ್ಟಿದ್ದಾರೆ ನಮಗೆ. ಅವ್ರು ತಿನ್ನಲ್ವಂತೆ, ಯಾಕೂ ಗೊತ್ತಿಲ್ಲ.
ನೋಡಿ ಅವ್ರು ತಿಂದಿರೋ ನಮ್ಗೆ ತಂದು ಕೊಡ್ತಾರೆ ಪಾಪ. ಚರಣ್ ರೈಸ್ ಒಳ್ಳೆ ಪನ್ನೀರು. ಪಾರೋ ನೋಡಿ ಗೈಸ್, ನೋಡಿ 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 ಇದೇ ಗೈಸ್ ಡೈಲಿ ಯಾವತ್ತೂ ಇದೇನೆ. ಅವ್ರ ಹೆಸರು ಇಲ್ಲ ಗೈಸ್, ಈಶ್ವರ್ ಅವ್ರ ಹೆಸರು ಬಂದ್ಬಿಟ್ಟು ಅವ್ರ ಹೆಸರು ಅವ್ರ ಹೆಸರು ಜೇಮ್ಸ್ ಏನದು ಅವ್ರ ಕಂಡಿಡಿರೋಣ. ಯಾರು ಇವತ್ತು ನಮ್ಮ ಕಾಲೇಜಲ್ಲಿ ಮಾಡ್ತಾನೆ ಅವ್ರು ಅದೇ ಫೆಸ್ಟು ನೋಡ್ರಿ. ನಮಗಂತೂ ಏನಿಲ್ಲ, ವೇಸ್ಟು. ನಿಮಗೆ ಒಬ್ಬರನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೋಡಿ, ನೋಡಿರ್ತೀರಾ ಈ ಪರ್ಸನ್ನ ನೀವು. ಇರ್ರಿ ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ ಯಾರಿದ್ದಾರೆ, ಅಣ್ಣ ಬಂದ, ಬಾಸು ಬಂದರು ನೋಡಿ ಗೈಸ್. ನಮ್ಮ ಲಾಗ್ಗೆ ಎಷ್ಟೊಂದು ದಿನಗಳಾದ್ಮೇಲೆ ಬರ್ತಡೇ ಆದ್ಮೇಲೆ ಸಿಕ್ಕೇ ಇರಲಿಲ್ಲ ಬ್ರೋ, ಫುಲ್ಲು ಬಿಸಿ ಪರ್ಸನ್ ನೋಡಿ. ಹೊಸ ಫೋನಲ್ಲಿ ಹಿಂಗೆ ತಿರ್ಸಿ ನೋಡಿ ಗೈಸ್, S24 ಅಲ್ಟ್ರಾ ತಗೊಂಡು ರಿಚ್ ಕಿಡ್ ಆಗ್ಬಿಟ್ಟವ್ರು ಫುಲ್ಲು ಬ್ರೋ. ಹೇಳಿ ಬ್ರೋ ಏನಂತೀರಾ, ನನ್ನ ಲಾಗ್ ಎಷ್ಟೊಂದು ದಿನ ನಾನು ಕಾಣಿಸ್ಕೊಂಡಿದ್ದೀರಾ. ಕಮ್ ಸ್ಕೂಲ್ಗೆ ರೈಟ್, ಚಲೋ ಚಲೋ. ಹಾಂ ನನ್ರಿ ಸ್ಕೂಲ್. ಏನೂ ಇಲ್ಲಲ್ಲ, ಯಾಕೆ ಹಂಗೆ ನೋಡಿದ್ರಾ ಫುಲ್ಲು ಚೇಂಜ್. ಹಾಂ ಸಿಗ್ಮ ಆಗ್ಬಿಟ್ಟವ್ರು ಗೈಸ್. ಬರ್ತಡೇ ಆದ್ಮೇಲೆ ಹೊಸ ದೊಡ್ಡವ್ರು ಆಗೋರೆ. ಇನ್ನ ಚಿಕ್ಕವನ ಬ್ರೋ. ಎಷ್ಟು ನಿಮ್ದು ಏಜು? 23 ಅನ್ಸುತ್ತೆ. 23ನಾ? ನೋಡಿ ಗೈಸ್, ದೀಪಕ್ ಬ್ರೋ ಪಾಪ ಇಲ್ಲಿ ಅಲ್ಲಿ ಬ್ಲ್ಯಾಕ್ ಆಗಿತ್ತು ಗೈಸ್. ಬ್ರೋ ಜೊತೆ ಏನೋ ಮಾತಾಡಬೇಕು, ಅದಕ್ಕೆ ಜೇಮ್ಸ್ ಬಂದಿದ್ದಾನೆ. ಬ್ರೇ ಎಲ್ಲ ಮಾತಾಡೋಕ್ಕಲ್ಲ ಕಣ, ಏನು ಇಸ್ಕೊಳ್ಳೋದು? ಜೆರಾಕ್ಸ್ ಏನು ಜೆರಾಕ್ಸು? FM ಆಮೇಲೆ ಇದು. ಹಾಂ ಅದನ್ನೇನು ಇಸ್ಕೊಬೇಕಂದ್ರೆ ಗೈಸ್, ಅದಕ್ಕೋಸ್ಕರ ಬಂದ್ರಿ ಆಚೆ. ಸೊ ಬನ್ನಿ ಇಸ್ಕೊಳ್ಳೋಣ, ಹೋಗ್ತೀವಿ. ಬಾಯ್. ನನ್ನ ಕೈ ಕೊಡೋದು ಬಂದರು, ನಾನು ಕೈ ಕೊಡ್ತಾ ಇದ್ದೀನಿ. ನಿನ್ಗೆ ಅನ್ಕೊಂಡ ಮನೆಗೆ ಹೋಗ್ಬೇಕಾರೆ ಯಾಕೆ ಬೇಜಾರು ಮಾಡ್ಕೊಂತಿಯಲ್ಲ ಅದಕ್ಕೂ. ಮಗ ನೋಡ್ರಿ, ಇದೆಲ್ಲ ಹಾಕ್ಬೇಡ ಕಣ. ನಂಗೆ ದೇವರಣಿಗೂ ಕೇಳಿಸ್ತಿಲ್ಲ ಏನು ಮಾತಾಡ್ತಿದ್ದೀರೋ. ಕೇಳಿಸ್ಕೊಂಡು ಹಾಕು. ನಮ್ಗೆ ಕ್ಯಾಮ್ರಾ ಇಸ್ಕೊಂಡ್ರಿ ದೀಪಕ್ ಬ್ರೋ ಹತ್ರ. ಕ್ಯಾಮ್ರಾ ಇಸ್ಕೊಂಡು ನೋಡಿ ಇಲ್ಲಿ ಜೇಮ್ಸ್ ಹತ್ರ ಇದೆ. ಸೊ ಕ್ಯಾಮ್ರಾ ಇಸ್ಕೊಂಡು ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಫೋಟೋ ಶೂಟ್ ಮಾಡಬೇಕಾದ್ರೆ ಅದಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ ಗಾಯ್ಸ್, ಹೋಗ್ತಾ ಇದ್ದೀವಿ. ಸೊ ನಾನು ಜೇಮ್ಸ್, ಆಕಾಶ ಅಲ್ಲಿಂದ ಬರ್ತಿದ್ದಾನೆ, ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ನಾನು ಇವಾಗ. ಗೈಸ್ ಇಲ್ಲಿ ರೋಹಿತ್ ಯಾಕೆ ಈ ಥರ ಡೈಲಿ ವ್ಲಾಗ್ಸಾ? ಸೊ ಗೈಸ್ ಬನ್ನಿ ಹೋಗೋಣ ಮನೆಗೆ. ನಮ್ಮಮ್ಮ ರೇಷನ್ ತೊಗೊಳಕ್ಕೆ ಹೋಗಿದ್ದಾರೆ ಗೈಸ್, ನಾನು ಇವಾಗ ಅಲ್ಲಿಗೆ ಹೋಗಬೇಕು. ಡೈರೆಕ್ಟ್ ಅಲ್ಲಿಗೆ ಹೋಗ್ತೀನಿ ಗೈಸ್, ಬನ್ನಿ ಹೋಗೋಣ. ಇವಾಗ ಅದನ್ನು ರೇಷನ್ ತೊಗೊಂಡಾಯ್ತು, ತೊಗೊಂಡ್ರೆ ನಮ್ಮನೆ ತೊಗೊಂಡ್ರೆ. ಹಾಂ ಹೇಳಿ. ಟೊಮೊಟೊ, ಹಾಂ ಆಲೂಗೆಡ್ಡೆ, ಗೈಸ್ ಅವ್ರಿಗೇನು ಟೊಮೊಟೊ ಮತ್ತು ಅದೇನು ತೊಗೊಂಡೋದು ಆಲೂಗೆಡ್ಡೆ. ಗೈಸ್ ಇಲ್ಲಿಂದ ಹೇಳಿ 2 ನಿಮಿಷ ಬರೋಕೆ ಗೈಸ್, ಮಳೆನೇ ಬಂದ್ಬಿಡ್ತು ನೋಡಿ. ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ನೋಡಿ ಗೈಸ್ ಏನು ಸಕ್ಕತ್ತಾಗಿ ಕಾಣಿಸ್ತೀನಿ. ಇಲ್ಲಿಂದ ಇಲ್ಲ ಬರೋಷ್ಟೇ ಮಳೆ, ನೆನ್ಸ್ಕೊಂಡು ಹೋಗ್ಬೇಕು. ಸಾರಿ ಜೇಮ್ಸ್, ನಿಂದು ಹೆಡ್ಫೋನ್ ನೆನೆಸ್ತಾ ಇದ್ದೀನಿ, ಬೇಜಾರಂತೂ ಮಾಡ್ಕೊಬೇಡ. ಇಲ್ಲಿ ಮಳೆ ಬರಲ್ಲ ಗೈಸ್ ಇವಾಗ, ಯಾಕೆಂದರೆ ಇಲ್ಲಿ ಶೆಡ್ ಹಾಕ್ಸ್ಬಿಟ್ಟಿದಾರಲ್ಲ. ಸೊ ಇಲ್ಲಿ ಮಳೆ ಬರಲ್ಲ, ಒಳಗಡೆ ಹೋಗ್ಬೇಕು ಗೈಸ್ ಇವಾಗ. ನೋಡಿ ಇಷ್ಟೆಲ್ಲ ಐಟಮ್ ನಮ್ಮ ಅಮ್ಮ ತೊಗೊಂಡು ಬಾ ಅಂತ ಕಳಿಸಿದ್ದು ಗಾಯ್ಸ್. ಇವಾಗ ನಾವು ಬೇಕು. ಸೊ ಇವತ್ತು ನೋಡಿ ಮುನ್ಸ್ಕೊಂಡಿರೋದು ನನ್ನ ಮೇಲೆ ನಮ್ಮಮ್ಮ ರೀಲ್. ನೀನ್ ಅಂದಂಗೆಲ್ಲ ಅನ್ಸ್ಕೊತಾರ ಹೋಗದೆ ಮಗನೇ. ಗೈಸ್ ಏನ್ ಗೊತ್ತಾ, ಇವರು ರೇಷನ್ಗೆ ಹೋಗಿದ್ರಲ್ಲ ಆಗ್ಲೇ ನೋಡ್ರಿ, ಈ ಚೀಲ ಇಲ್ಲೇ ಇತ್ತು. ಅಂದ್ರೆ ಇದು ನೋಡ್ರಿ ಇಲ್ಲಿ ಹಿಂಗೆ ಎತ್ಬಿಟ್ಟು ನನ್ಗೇನ್ ಹೇಳ್ತೇನೆ ಅಂತ ಹೇಳ್ತಾರೆ. ಗಾಂಚಲಿನ ಅಲ್ವಾ ಅವ್ರದ್ದು? ನಿಮ್ ಗಾಂಚಲಿ ಅಲ್ವಾ? ನಿನ್ನಂಗೆ ಓಡಾಡ್ಕೊಂಡು ಕೂತಿದ್ ಬರಲ್ಲ ಹಂಗೆ ಹೇಳದ್ದು. ಗೈಸ್ ಬಾಯಿಗೆ ಬಂದಂಗ್ ಬೈತಾ ಇದೀರ. ಉಗಿದ್ರೇನೆ ಮರ್ಯ ಮಾನ ಎಲ್ಲ ನಿನಗೆ. ಇವಾಗ ನಿಮ್ ಟ್ರೋಲ್ ಹೊಡಿತೀನಿ ನೋಡ್ರಿ ಇವಾಗ. ಇದು ಹೇಳ್ತೀನಿ. ನಮ್ಮಮ್ಮ ಫುಲ್ ರಚ್ಕೆದ್ ಬಿಟ್ಟಾರ ನನ್ ಮೇಲೆ. ಬನ್ನಿ ಆಯ್ತು, ಕಾಲು ಕೈಯೆಲ್ಲ ಬಾದಿ ಹೊಡಿತೈತೆ. ಕಾಲ್ ಕೈ ಅದ್ರಲ್ಲೂ ಬಂದು ನೀನ್ ಹೇಳ್ದಂಗ್ ಕೇಳ್ತೀನಲ್ಲ, ಅದಕ್ಕೆ ನಿನ್ ಗಾಂಚಲಿ ಜಾಸ್ತಿ. ನಾನು ಏನು ಹೇಳ್ದಂಗೆ ಕೇಳ್ರಿ ಅಂದ್ರೆ ಗಾಯ್ಸ್, ನಾನು ಏನು ಹೇಳಿಲ್ಲ ಕೇಳ್ರಿ ಅಂದಂಗೆ. ನಾನು ಬರೀ ಒಂದು ರೀಲ್ ಮಾಡೋಣ ಬನ್ನಿ ಅಂತ ಹೇಳಿದಷ್ಟೇ. ಅಡಿಗೆ ಮಾಡ್ಬೇಕು, ನಾಷ್ಟ ಮಾಡ್ಬೇಕು, ಪಾತ್ರೆ ಗಾಯ್ಸ್ ತೊಳಿಬೇಕು, ನೋಡ್ರಿ ರೀಲ್ ಮಾಡ್ಬೇಕಾದ್ರೆ ನಾನು ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಮಾಡ್ಬೇಕು. ಏನ್ ಕಷ್ಟ ನಿನ್ಗೆ? ನೀನ್ ಹೇಳ್ದಂಗ್ ನಾನ್ ಕೇಳ್ತಾ ಇದ್ದೀನಲ್ಲ, ನಾನ್ ಹೇಳ್ದಂಗ್ ನೀನ್ ಕೇಳ. ಅದೊಂದ್ ಚೀಲಕ ಎತ್ತಿ ಬ್ಲಾಗ್ ಅಲ್ಲಿ ಇದೀನಿ ಗಾಯ್ಸ್. ನಮ್ಮಮ್ಮ ಕೆಟ್ಟದಾಗೆ ಬೈತಾರ ನನಗೆ, ಅದನ್ನೆಲ್ಲ ಕಟ್ ಮಾಡ್ತಾ ಇದೀನಿ. ಥೂ ಯಪ್ಪ, ಬನ್ನಿ ರೀಲ್ ಮಾಡ್ಬಿಡೋಣ. ಹಚ್ಕೊಳ್ರಿ, ಮುತ್ಕಿ ತರ ಪರವಾಗಿಲ್ಲ ಹೋಗು. ಮುತ್ಕಿ ತರ ಕಾಣಿಸ್ತೀರಾ?
ನಾನು ರೀಲ್ ಮಾಡಿದ್ರೆ ಕಾನ್ಸೆಪ್ಟ್ ಇರೋದು ಅವ್ರ ಫ್ರೆಂಡ್ ಮದ್ವೆಗೆ ಹೋಗ್ತೀನಿ ಅಂತ ಹೇಳ್ಬೇಕು ಅಂತ. ಆದ್ರೆ ಆಟಿಟ್ಯೂಡು ಆಟಿಟ್ಯೂಡ್ ನೋಡಿ ಗೈಸ್, ಆಟಿಟ್ಯೂಡ್ ಆಗಿ. ಸೊ ಗೈಸ್ ಬನ್ನಿ ರೀಲ್ ಮಾಡ್ಬಿಡೋಣ. ಗಾಯ್ಸ್ ನಾನು ರೀಲ್ಸ್ ಮಾಡಾಯಿತು ಗೈಸ್, ನಾನು ನಮ್ಮ ಮಮ್ಮಿ. ಸೊ ಇವಾಗ ಅದನ್ನು ಎಡಿಟ್ ಮಾಡಬೇಕು, ರೀಲ್ಸ್ ಎಡಿಟ್ ಮಾಡೋಣ ಬನ್ನಿ. ಹಾಗೆ ಪೋಸ್ಟ್ ಮಾಡ್ಬೇಕು ಗೈಸ್ ಇವಾಗ, ಅದನ್ನು ನೋಡಿ ಚೆಕ್ ಮಾಡಿ. ನಾನು ಇವಾಗ ನಮ್ಮಮ್ಮ ನನಗೆ ಊಟ ಮಾಡಿಸಿದ್ದಾರೆ ಗೈಸ್ ನೋಡಿ. ಚೋಚೋ, ರಸಮ್ ಸಾಂಬಾರು, ಅನ್ನ ಆ್ಯಂಡ್ ಕಬಾಬು. ಆದರೆ ನಮ್ಮ ಮಮ್ಮಿ ಸ್ಟೈಲ್, ನಾನಲ್ಲ ಗೈಸ್, ಅವನೇ ಹಾಕಿದ್ದು. ನಮ್ಮ ಅಮ್ಮನ ಸ್ಟೈಲ್ ನೋಡ್ರಿ, ಏನ್ ಸಕ್ಕದಾಗ ಹಾಕಿದೀನಿ. ಅವನೇ ಇದು ಜೇಮ್ಸ್ ಗೈಸ್, ನಂದಲ್ಲ ಇದು, ಜೇಮ್ಸ್. ಯಾರ್ದನಾಗ್ಲಿ ಇದನ್ನ ಹಾಕೊಂಡು ನೀನ್ ಚಾಲೆಂಜ್ ಮಾಡ್ಕೊಂಡು ಅವ್ನ್ ಚಾಲೆಂಜ್ ಹಾಕಿದಾನೆ, ಹಾಕೊಂಡೆ ಆಯ್ತು ಸ್ಟ್ರೈಟ್ ಆಗಿ ಕೂತ್ಕೊಳ್ರಿ ತಿನ್ಸ್ಬೇಕು ಅಂತ ಅದಕ್ಕೋಸ್ಕರ ನಾನು ಹಾಕೊಂಡಿದ್ದು. ನಾನೇ ಹೇಳಿ ಅದನ್ನ ಹಾಕೊಂಡೆ. ನಮ್ಮ ಅಮ್ಮಗಳು ಹೆಂಗ ಇದ್ ನೋಡ್ರಿ, ಇದು ಚೆನ್ನಾಗಿ ಕಾಣಿಸ್ತಾರೆ. ಕೋತಿ ತರ ಇದೀನ, ಕೋತಿ ತರ ಅಲ್ಲ, ಮತ್ತೆ ಚೆನ್ನಾಗಿ ಇದೆ. ಸೊ ಗೈಸ್ ತಿನ್ನೋಣ ಇವಾಗ. ನಾನು ತಿನ್ಬೇಕು, ಹೊಟ್ಟೆ ಹಸಿವಾಗ್ತಿದೆ ಗೈಸ್. ಸೊ ಅದಕ್ಕೆ ತಿಂತಾ ಇದ್ದೀನಿ. ನಾನು ತಿಂತಾ ಇಲ್ಲ, ನಮ್ಮ ಅಮ್ಮ ತಿನ್ನಿಸ್ತಾ ಇರೋದು. ಆಮೇಲೆ ಅದು ಕೇಳ್ಬಿಡ್ತೀರಲ್ಲ. ಹಾಂ ಅವನಿಗೆ 3 ಹೊತ್ತು ಕಬಾಬು, ಚೋಚು, ವಡೆ, ಅದೆಂಥದ್ದು ಇನ್ನೊಂದು ಚೋಚು ಹೇಳ್ತಾನೆ. ಇವೆಲ್ಲ ಇರ್ಬೇಕು ಇವನಿಗೆ. ಇವೆಲ್ಲ ಇದ್ರೇನೆ ಅವ್ನು ಡಯಟ್ ನೋಡಿ. ಡಯಟ್ ಚೆನ್ನಾಗಿ ಮಾಡ್ತಾನೆ ಡಯಟ್. ಗೈಸ್ ಏನು ಗೊತ್ತಾ, ಊಟ ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ಏನೋ ನೆಂಚ್ಕೊಳಕಿದ್ರೆ ರಸಮ್ ಚೆನ್ನಾಗಿತ್ತೇನೋ, ತಿನ್ನಕ್ ಚೆನ್ನಾಗಿರುತ್ತೆ. ರಸಮ್ ಚೆನ್ನಾಗಿ ಇಲ್ಲ ಅಂದ್ರೆ ಗೈಸ್ ಚೆನ್ನಾಗಿರಲ್ಲ. ಸ್ವಲ್ಪ ಒಂಥರ ಬರೀ ಊಟ ತಿನ್ನೋ ಥರನೇ ಫೀಲ್ ಇರುತ್ತೆ. ಅದಕ್ಕೆ ನೆಂಚ್ಕೊಂಡಿರ್ಬೇಕು. ಚೆನ್ನಾಗಿತ್ತಾ? ಚೆನ್ನಾಯ್ತಮ್ಮ. ಅವ್ರಿಗೆ ರಸಮ್ ಫೀಲಿಂಗ್ ಇವಾಗ ಅದೊಂದೇ. ಸೊ ಗೈಸ್ ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಗೈಸ್. ಆ್ಯಂಡ್ ಒಂದು ಚಾಲೆಂಜ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ ಗೈಸ್. ಈ ಸಂಡೇ ಮಾಡೋಣ ಅಂದ್ಕೊಂಡೆ. ಸೊ ಸಂಡೇ ಆಗಲ್ಲ, ಸಂಡೇ ಬೇರೆ ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಒಂದು ಚಾಲೆಂಜ್ ವ್ಲಾಗ್ ಮಾಡೋಣ ಅಂತಿದ್ದೀನಿ. ಚಾಲೆಂಜ್ ಯಾವ ಥರ ಇರಲಿ ಅಂತ ಸಜೆಸ್ಟ್ ಮಾಡೋಂಗಿದ್ರೆ ಸಜೆಸ್ಟ್ ಮಾಡ್ಬೋದು ಗೈಸ್, ಯಾವ ಥರ ಚಾಲೆಂಜ್ ವ್ಲಾಗ್ ಮಾಡಬೇಕು ಅಂತ. ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಯಾವ ಥರ ಈ ಥರ ಚಾಲೆಂಜ್ ವ್ಲಾಗ್ ಅಂದರೆ ನಿಮ್ಗೆ ಇಷ್ಟ ಅಂತಂದರೆ ಆ ಚಾಲೆಂಜ್ ವ್ಲಾಗ್ನ ನಾನು ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೀನಿ. ಸೊ ಇಲ್ಲ ನಾನೇ ಒಂದು ಐಡಿಯಾ ಮಾಡಿದ್ದೀನಿ ಚಾಲೆಂಜ್ ವ್ಲಾಗ್ಗೆ. ಸೊ ಇಲ್ಲಾಂದ್ರೆ ಅದನ್ನು ಮಾಡ್ತೀನಿ. ಅದನ್ನೇ ಹೇಳ್ಬೇಕು ಅಂದ್ಕೊಂಡೆ ಗೈಸ್. ಸಂಡೇ ಮಾಡೋಣ ಅಂದ್ಕೊಂಡೆ, ಬಟ್ ಸಂಡೇ ಆಗೋಲ್ಲ. ಬಟ್ ಮಾಡ್ತೀನಿ ಗೈಸ್. ಸಂಡೇ ಆದಮೇಲಾದರೂ ಮಾಡ್ಬೋದು. ಸೊ ಅದು ಕ್ರೇಜಿಯಾಗಿರುತ್ತೆ. ಅಷ್ಟರಲ್ಲಿ ನೀವು ಈ ವ್ಲಾಗ್ಗೆ ಕಮೆಂಟ್ ಹಾಕಿ ಯಾವ ಥರ ಚಾಲೆಂಜ್ ವ್ಲಾಗ್ ಬೇಕು ಅಂತ. ಸೊ ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ದೆ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.